ಈ ಸರಿ ಕ್ರಿಸ್ಮಸ್ಸಿಗೆ ಅಥವಾ ಜನವರಿ ಫಸ್ಟಿಗೆ ಬೇಕರಿಗೆ ಹೋಗ್ದೇ ಮನೆಯಲ್ಲೇ ಸುಲಭವಾಗಿ ರವಾ ಕೇಕನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ನಾನು ತುಂಬಾ ಸುಲಭವಾಗಿ ರವಾ ಕೇಕನ್ನು ಮನೆಯಲ್ಲೇ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಬಳಸ್ಕೊಂಡು ತುಂಬಾ ಸಿಂಪಲ್ ಆಗಿ ಟೇಸ್ಟಿಯಾಗಿ ಈ ರವಾ ಕೇಕನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ಕ್ರಿಸ್ಮಸ್ಸಿಗಾಗಲಿ ಅಥವಾ ಜನವರಿ ಫಸ್ಟಿಗಾಗಲಿ ಬೇಕರಿಗೆ ಹೋಗ್ದೇ ಮನೆಯಲ್ಲೇ ಈ ರೀತಿ ಕೇಕನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ಬನ್ನಿ, ಈ ಸಿಂಪಲ್ ಆದಂತಹ ಟೇಸ್ಟಿಯಾದಂತಹ ರವಾ ಕೇಕ್ ರೆಸಿಪಿನ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತೇನೆ. ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರಿಗೆ 1 ಕಪ್ ಆಗುವಷ್ಟು ಸೂಜಿ ರವೆ ಅಂದರೆ ಬಿಳಿ ರವೆ, ಉಪ್ಪಿಟ್ಟು ರವೆನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನೂ ಸಹ ಇದಕ್ಕೆ ಹಾಕ್ಕೊಳ್ತೇನೆ. ಇದನ್ನು ಈಗ ಆದಷ್ಟು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನೋಡಿ, ರವೆ ಹಾಗೂ ಸಕ್ಕರೆನ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದಾಯಿತು. ಈಗ ಇದನ್ನು ಸೈಡಿಗೆ ತೆಗೆದಿಡ್ತೇನೆ. ನಂತರ ಈ ರೀತಿ ಒಂದು ಅಗಲವಾದಂತಹ ಪಾತ್ರೆ ಅಥವಾ ಬಟ್ಲನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ 1/4 ಕಪ್ ಆಗುವಷ್ಟು ತುಪ್ಪ ಅಥವಾ ಫ್ಲೇವರ್ಲೆಸ್ ಆಯಿಲನ್ನು ಹಾಕ್ಕೊಳ್ಬೇಕಾಗುತ್ತೆ. ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನು ಸಹ ಇದಕ್ಕೆ ಸೇರಿಸಿ ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಬೀಟ್ ಮಾಡಬೇಕಾಗುತ್ತೆ. ಈ ತುಪ್ಪ ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಹದಕ್ಕೆ ತುಪ್ಪ ಹಾಗೂ ಮೊಸರು ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ಇದಕ್ಕೆ ಈ ರೀತಿ ರುಬ್ಬಿಟ್ಟಂತಹ ಸಕ್ಕರೆ ಪುಡಿ ಹಾಗೂ ರವೆ ಪುಡಿನ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಹಾಗೆಯೇ ಇದಕ್ಕೆ 1 ಚಿಟಿಕೆ ಆಗುವಷ್ಟು ಪುಡಿ ಉಪ್ಪು, ನಂತರ 1/4 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ, 1/2 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಬೇಕಿಂಗ್ ಪೌಡರನ್ನು ಸೇರಿಸ್ಕೊಳ್ತೇನೆ. ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ವೆನಿಲಾ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ 1 ಕಪ್ ಆಗುವಷ್ಟು, ಮಾಮೂಲಿ 1 ಗ್ಲಾಸ್ ಆಗುವಷ್ಟು ಹಾಲನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಒಂದು ಅರ್ಧ ಭಾಗದಷ್ಟು ಹಾಲನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಹದಕ್ಕೆ ಒಂದೇ ಡೈರೆಕ್ಷನಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ರವೆ, ವೆನಿಲಾ ಎಸೆನ್ಸು ಎಲ್ಲವೂ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಈ ಮಿಶ್ರಣ ಸ್ವಲ್ಪ ತೆಳ್ಳಗಾಗಿದೆ ಅನ್ನಿಸ್ಬೋದು, ಆದರೆ ಈ ಮೊಸರಿನಲ್ಲಿರುವಂತಹ ನೀರಿನ ಅಂಶ ಎಲ್ಲ ರವೆ ಎಳ್ಕೊಂಡು ಇನ್ನು ಗಟ್ಟಿ ಆಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು 5 ನಿಮಿಷ ಸೈಡಿಗೆ ತೆಗೆದಿಡುತ್ತೇನೆ. ಅಷ್ಟರೊಳಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಬಟ್ಲನ್ನು ಇಟ್ಟು ಇದಕ್ಕೆ 1/2 ಕಪ್ ಆಗುವಷ್ಟು ಸಕ್ಕರೆನ ಹಾಕಿ ನಂತರ 1 ಬಟ್ಲ ಆಗುವಷ್ಟು ನೀರನ್ನು ಸೇರಿಸಿ ಈ ಸಕ್ಕರೆನ ಕರಗಿಸ್ತೇನೆ. ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿ ಸಕ್ಕರೆ ಮೆಲ್ಟ್ ಆಗಿ ನೀರು ಸ್ವಲ್ಪ ಕುದಿ ಬಂದರೆ ಸಾಕು. ನೋಡ್ಬೋದು, ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ. ಈ ರೀತಿ ಕುದಿಬೇಕಾದ್ರೆ ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಒಂದು ಗ್ಲಾಸಿಗೆ ಸಪ್ರೇಟಾಗಿ ತೆಗೆದುಕೊಳ್ತೇನೆ. ನಂತರ ನಾನಿಲ್ಲಿ ಕೇಕನ್ನು ಬೇಕ್ ಮಾಡಲಿಕ್ಕೆ ಅಂತ ಈ ರೀತಿ ಅಲ್ಯೂಮಿನಿಯಂ ಪಾತ್ರೆನ ತೆಗೆದುಕೊಂಡಿದ್ದೇನೆ. ಈ ಪಾತ್ರೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತೇನೆ. ಎಣ್ಣೆ ಅಥವಾ ತುಪ್ಪನ ಸ್ಪ್ರೆಡ್ ಮಾಡಿದ ನಂತರ ಇದಕ್ಕೆ ಈಗ ಸ್ವಲ್ಪ ಮೈದಾನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಕೇಕ್ ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ ಅಂತ. ಈ ರೀತಿಯಾಗಿ ಮೈದಾನು ಸಹ ಪಾತ್ರೆಗೆ ಸ್ಪ್ರೆಡ್ ಮಾಡಿ ಇದನ್ನು ಒಂದು ಸೈಡ್ಗೆ ತೆಗೆದಿಡುತ್ತೇನೆ. ನಂತರ ಕೇಕ್ ಬ್ಯಾಟರನ್ನು ತೋರಿಸ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಉಳಿದಂತಹ ಹಾಲಲ್ಲಿ 1/4 ಭಾಗದಷ್ಟು ಹಾಲನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ಮಿಶ್ರಣ ಇನ್ನೂ ಗಟ್ಟಿ ಇರೋದ್ರಿಂದ ಇನ್ನು ಸ್ವಲ್ಪ ಹಾಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ. ಒಂದೇ ಸಾರಿ ಹಾಲನ್ನು ಸೇರಿಸ್ಕೊಳ್ದೇನೆ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ತಾ ನಾವು ಕಲಿಸ್ಬೇಕಾಗುತ್ತೆ. ನೋಡ್ಬೋದು, ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಈ ಹದಕ್ಕೆ ಈ ಕೇಕ್ ಬ್ಯಾಟರ್ ಇರಬೇಕಾಗುತ್ತೆ. ಈಗ ರವಾ ಕೇಕ್ ಬ್ಯಾಟರ್ ರೆಡಿ ಆಯಿತು. ಇದನ್ನು ಈಗ ನಾವು ತುಪ್ಪ ಹಾಗೂ ಮೈದಾನ ಸ್ಪ್ರೆಡ್ ಮಾಡಿರುವಂತಹ ಪಾತ್ರೆಗೆ ಈ ಕೇಕ್ ಬ್ಯಾಟರನ್ನು ಹಾಕ್ಕೊಳ್ತಾ ಇದ್ದೇನೆ.
ಈ ರೀತಿ ಕೇಕ್ ಬ್ಯಾಟರನ್ನು ಹಾಕಿದ ನಂತರ ಈ ರೀತಿ ಒಂದು 2 ರಿಂದ 3 ಸರಿ ಈ ಥರ ಟ್ಯಾಪ್ ಮಾಡಬೇಕಾಗುತ್ತೆ ಈ ಪಾತ್ರೆನ. ಏನಾದರೂ ಬಬಲ್ಸ್ ಇದ್ದರೆ ಕ್ಲಿಯರ್ ಆಗಲಿ ಅಂತ. ನಾನಿಲ್ಲಿ ಕೇಕನ್ನು ಬೇಕ್ ಮಾಡಲಿಕ್ಕೆ ಅಂತ ಈ ರೀತಿ ಅಗಲವಾದಂತಹ ಕಡಾಯಿಗೆ ಪುಡಿ ಉಪ್ಪನ್ನು ಹಾಕಿದ್ದೇನೆ. ಹಾಗೆಯೇ ಒಂದು ಸ್ಟ್ಯಾಂಡ್ ಅಥವಾ ಈ ರೀತಿ ಪ್ಲೇಟನ್ನು ಇಟ್ಟು ಇದಕ್ಕೆ ನಾನಿಲ್ಲಿ ಕೇಕ್ ಬ್ಯಾಟರ್ ಹಾಕಿರುವಂತಹ ಪಾತ್ರೆನ ಇಟ್ಟು ಲಿಡ್ ಅಥವಾ ಈ ರೀತಿ ಬಟ್ಲನ್ನು ಕ್ಲೋಸ್ ಮಾಡಿ ಇದನ್ನು 30 ರಿಂದ 40 ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಬೇಕ್ ಮಾಡಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಒಂದು 35 ನಿಮಿಷ ಬೇಕ್ ಮಾಡಿದ್ದೆ. ರವಾ ಕೇಕ್ ರೆಡಿ ಆಗಿದೆ. ಇದನ್ನು ಒಂದು ಟೂತ್ ಪಿಕ್ ಅಥವಾ ಈ ರೀತಿ ಚಾಕುವಿನಿಂದ ಚುಚ್ಚಿ ನೋಡಬೇಕಾಗುತ್ತೆ. ಈ ರೀತಿ ಚುಚ್ಚಿ ನೋಡಿದಾಗ ಸ್ವಲ್ಪನೂ ಚಾಕು ಅಥವಾ ಟೂತ್ ಪಿಕ್ಕಿಗೆ ಅಂಟಲಿಲ್ಲ ಅಂದಲ್ಲಿ ಕೇಕ್ ಚೆನ್ನಾಗಿ ಬೇಕಾಗಿದೆ ಅಂತ ಅರ್ಥ. ಕರೆಕ್ಟಾಗಿ ಕೇಕ್ ಬೇಕಾಗಿದೆ. ಇದನ್ನು ಸೈಡ್ಗೆ ತೆಗೆದಿಟ್ಟು ಫುಲ್ ತಣ್ಣಗಾದ ನಂತರ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ. ನೋಡಿ, ಕೇಕ್ ಫುಲ್ ತಣ್ಣಗಾಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಇದನ್ನು ಸಪ್ರೇಟಾಗಿ ತೆಗೆದುಕೊಳ್ತೇನೆ. ನೋಡ್ಬೋದು ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ರವಾ ಕೇಕ್ ಅಂತ. ಈಗ ಇದನ್ನು ನಾವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಮಾಮೂಲಿಯಾಗಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೇನೆ. ತುಂಬಾ ಫ್ಲಫಿಯಾಗಿ ತುಂಬಾ ಸ್ಪಾಂಜಿಯಾಗಿ ಬಂದಿದೆ ರವಾ ಕೇಕ್ ರೆಸಿಪಿ. ನೋಡಿ, ಈ ಸೈಜಿಗೆ ನಾನಿಲ್ಲಿ ಕಟ್ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೇನೆ. ಈ ಕೇಕಿಗೆ ನಾವು ಸಕ್ಕರೆ ಪಾಕನ ಹಾಕ್ಕೋಬೇಕಾಗುತ್ತೆ. ಈ ರೀತಿ ಸಕ್ಕರೆ ಪಾಕನ ಹಾಕ್ಕೊಳ್ಳೋದ್ರಿಂದ ಜ್ಯೂಸಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ವಿಧಾನದಲ್ಲಿ ಸಕ್ಕರೆ ಪಾಕನ ಹಾಕಿ ನಾವು ಸರ್ವ್ ಮಾಡೋದ್ರಿಂದ ಜ್ಯೂಸಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಕೇಕ್ ರೆಸಿಪಿ. ಈ ಸಲ ಕ್ರಿಸ್ಮಸ್ ಅಥವಾ ಜನವರಿ 1ಗೆ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಮನೆಯಲ್ಲೇ ಈ ರೀತಿ ಮನೆ ಮಂದಿಗೆ ಪ್ರಿಪೇರ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರವಾ ಕೇಕ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.